ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವು ಮತ್ತೆ ಉಮಾಪತಿ ಅಣ್ಣವರು ಎಲ್ಲ ಅರವಕ್ಕುಚ್ಚಿ ತಮಿಳುನಾಡಲ್ಲಿ ಬರುತ್ತೆ. ನಾವು ಕರ್ನಾಟಕದವರು ಇದೆಲ್ಲ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಅರವಕ್ಕುಚ್ಚಿ ಸಿಗುತ್ತೆ. ಸ್ವಲ್ಪ ಮುಂದೆ ಹೋದರೆ ತಿಂಡಿಗಲ್ ಸಿಗುತ್ತೆ. ಅಲ್ಲಿ ನಾವು ಇಲ್ಲಿ ಬೊಂಬೆಯಿಂದ ಬಂದು ಕಾರ್ಯ ಮಾಡಿ ದಿನ ಅಡ್ಡಾಗಿದೆ. ಮಾರನೇ ದಿನ ಅವಳ ಹತ್ರ ನಿಂತಿದ್ದ ಒಂದು ವಿಡಿಯೋ ಮಾಡಿದ್ದೆ. ಆರ್ಟಿ ಬಸ್ ವಿಡಿಯೋ ಮಾಡಿದ್ದೆ. ಪೆಟ್ರೋಲ್ ಬಂಕಲ್ಲೆಲ್ಲ ಗಾಡಿ ನಿಲ್ಸಾಕ್ಬಿಡಲ್ಲ. ಇಲ್ಲೆಲ್ಲ ಕೂಡ ತುಂಬ ಗಾಡಿ ಹೊಡಿತಿದೆ. ಶೆಕೆ ಅಂತೂ ಆಗ್ತಿಲ್ಲ ಬಿಸಿಲಿದ್ರು ಕೂಡ. ಎಣ್ಣೆಗುರುಗಡೆ ಈಗ ಇಲ್ಲಿ ಏನು ಲೋಡಿಗೆ ಬಂದಿದ್ದೀವಿ? ನೆಲ್ಲಿಕಾಯಿ ಇಲ್ಲ, ನುಗ್ಗೆಕಾಯಿ ಅಂತ ನೋಡಾಗ್ತಿದೆ. ಮುಂಚೆ ನಾವು ಇಲ್ಲಿ ರೆಗ್ಯುಲರ್ ಆಗಿ ನುಗ್ಗೆಕಾಯಿ ಎಲ್ಲ ಹೊಡಿತಿದ್ವಿ. ಈಗ ಮತ್ತೆ ಇಲ್ಲಿ ನುಗ್ಗೆಕಾಯಿ ಸ್ಟೇಜಿಗೆ ಬಂದ್ವಿ. ಮತ್ತು ಈ ಕಡೆಯಿಂದ ಅದು ತರಕಾರಿ ಆ ಥರದ್ದೇ ಜಾಸ್ತಿ ಆಗೋದು. ಇಲ್ಲಾಂದರೆ ಅಲ್ಲಿ ಸ್ವಲ್ಪ ತಿಂಡಿಗೆಲ್ಲ ಹತ್ತಿರ ಹೋದರೆ ಅಲ್ಲಿ ಲೇಬರ್ ಕಂಪ್ನಿಯಿಂದ ಇದು ನೋಡಾಗುತ್ತೆ. ಬಟ್ ಆದರೆ ಅದು ಬಾಡಿಗೆ ಸ್ವಲ್ಪ ಕಮ್ಮಿ. ಅಲ್ಲಿಗೆ ಹೋಗಿ ಅಲ್ಲಿ ಕಾಣ್ ಮಾಡ್ಕೊಂಡು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಇಲ್ಲಿಂದ ನುಗ್ಗೆಕಾಯಿ ಮಾಡ್ಕೊಂಡು ಸೀದಾ ಬಾಂಬೆ ಹೋಗ್ಬಿಡ್ಬೋದು. ಅದೇನು ನೋಡ್ತಾ ಇದ್ದೀರೋ ಇನ್ನು ಸಣ್ಣ ಸಣ್ಣ ಗಾಡಿಗಳಲ್ಲೆಲ್ಲ ಕೂಡ ಬರ್ತಾ ಇದ್ದಾವೆ. ಟಾಟಾ AC ಮತ್ತು ಇದು ಬಡ ದೋಸ್ತು ಈ ಥರ ಗಾಡಿಗಳಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಮಾಲ್ ತಂದು ಹಾಕ್ತಾ ಇದ್ದಾರೆ. ಇವೆಲ್ಲ ಕೂಡ ಚೀಲದಲ್ಲಿ ತರ್ತಾರೆ, ಎಲ್ಲ ಬಾಕ್ಸಿಗೆ ತುಂಬ್ತಾರೆ ಕ್ಲೀನಾಗಿ. ಅಲ್ಲಿ ತುಂಬಿದಾರಲ್ಲ ಆ ಟೈಪು ಕ್ಲೀನಾಗಿ ತುಂಬಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ತಾರೆ. ಇದು ನಾವು ಬಂದಿರೋದು PKN ಏಜೆನ್ಸೀಸ್ ಅಂತ ನೋಡಿ. ಎಲ್ಲ ಕೂಡ ಲುಂಗಿ ಕಟ್ಟೋದೊಂದು ಸ್ಟೈಲು ನೋಡಿ. ಅವಣ್ಣ ಹೆಂಗೆ ಕಟ್ತಾ ಇದ್ದಾನೆ ಲುಂಗಿ ಮ್ಯಾನ್. ಆರ್ಕೆಮಿಸ್ ಅಂತ ಹೋಟೆಲ್ ಇದೆ, ಅಲ್ಲಿ ಈ ಬಾಟಲ್ ನಮಗೆ ಕೊಟ್ಟಿದ್ದಾರೆ ಊಟ ಟೈಮಲ್ಲಿ. ಇದಕ್ಕೆ ದುಡ್ಡು ತೊಗೊಂಡ್ರು, ಬಟ್ ಬಾಟಲ್ ಮಾತ್ರ ತುಂಬ ಚೆನ್ನಾಗಿದೆ, ಸ್ಟ್ರಾಂಗ್ ಆಗಿದೆ, ಖುಷಿ ಇದೆ. ನಾವು ಬಿಡೋಕ್ಕೆ ಮನಸ್ಸಿಲ್ಲ, ಎಲ್ಲಿ ಬಿಸಾಡ್ಕೊ ಮನಸ್ಸಿಲ್ಲ. ಸ್ನೇಹಿತರೆ, ನಾವು ಅಲ್ಲಿ ಹೋಗಿ ವಿಡಿಯೋ ಮಾಡಿದ್ನಲ್ಲ, ಸೊ ಆ ಗೋಡನ್ ಹತ್ರ ಲೋಡ್ ಆಗಲಿಲ್ಲ ನಮಗೆ. ಅವ್ರು ಏನಂತಂದ್ರೆ ಇಲ್ಲಿ ವೇಡಸಂದೂರಿಗೆ ಬಾ ಅಂತಂದರು. ಇನ್ನೇನು ದಿಂಡಿಗಲ್ ಇಲ್ಲಿಂದ ಇನ್ನೊಂದು 20 ಕಿಲೋಮೀಟ್ರ್ 30 ಕಿಲೋಮೀಟ್ರು ಆಗಲ್ಲ. ಒಟ್ಟಾಗೆ 30 ಕಿಲೋಮೀಟ್ರ್ ಬಂದಿರಬೇಕು ನನ್ನ ಅಂದಾಜಿಗೆ. ಈಗ ಇದೇನು ನೋಡ್ತಾ ಇದ್ದೀರೋ ಅಲ್ಲಿ ಲಾರಿಗಳೆಲ್ಲ ನಿಂತಿದ್ದಾವಲ್ಲ, ಇವೆಲ್ಲ ಕೂಡ ತಮಿಳ್ನಾಡು ಗಾಡಿಗಳೇ. ನಿಮಗೆ ಇಲ್ಲೇ ಲೋಡ್ ಆಗೋದೀಗ ಅದೇ ಗೋಡನಲ್ಲಿ. ಅದು ನೋಡ್ತಾ ಇದ್ದೀರಲ್ಲ, ಅದು ಟ್ರಾನ್ಸ್ಪೋರ್ಟು ಇದೆ. ಮತ್ತು ಆ ಕಡೆ ಬೇರೆ ಕಡೆಯಿಂದ ಲೋಡುಗಳೆಲ್ಲ ಬರೋದು ಇಲ್ಲಿಗೆ. ಸಣ್ಣ ಸಣ್ಣ ಗಾಡಿಗಳೆಲ್ಲ ಬಂದು ಕ್ರಾಸಿಂಗ್ ಮಾಡ್ತಾರೆ, ಇಲ್ಲೇ ಮಾಡ್ತಾರೆ. ಇಲ್ಲ ಅಂದರೆ ಇಲ್ಲಿ ದಾರಿಯಲ್ಲಿ ಮಾಡ್ತಾರೆ. ಸುಮಾರು ಗಾಡಿಗಳು ಇಲ್ಲೆಲ್ಲ ಲೋಡ್ ಆಗ್ತವೆ ನೋಡಿರಿ. ನಮ್ಮ ಮುಂದೆಗಡೆ ನಮ್ಮ ಗಾಡಿ ಮುಂದೆ ಇನ್ನೊಂದು ಗಾಡಿ ನಿಂತೈತಲ್ಲ, ಅದೂ ಅಲ್ಲಿಗೇನೆ. ಸೊ ಏನೂ ಮಾಡೋಕ್ಕಾಗಲ್ಲ. ಅದರಿಂದಾಗಿ ಬಂದೆ. ಇಲ್ಲಿಂದ 24 ಅವರ್ ಟೈಮಿಂಗ್ಸ್ ಇರುತ್ತೆ. ಸುಮಾರು ಇಲ್ಲಿಂದ 1400 ಕಿಲೋಮೀಟ್ರ್ ಆಗುತ್ತೆ ಮುಂಬೈ. ಇಲ್ಲಿಂದ ನಾನ್ ಸ್ಟಾಪಾಗಿ ಓಡಿಸ್ಲೇಬೇಕು. 24 ಗಂಟೆ ಒಳಗಡೆ ಹೋಗಲಿಲ್ಲ ಅಂದರೆ ಸುಮ್ಮನೆ ತೊಂದರೆಗಳು ಜಾಸ್ತಿ ಇವ್ರ ಹತ್ರ ಎಲ್ಲ. ತರಕಾರಿ ಮಾಲು ಇವೆಲ್ಲ ಕೂಡ ತುಂಬ ಅಂದರೆ ತುಂಬ ಹಿಂಸೆ. ಈ ಕಡೆಯಿಂದ ತುಂಬ ಹಿಂಸೆ ಕೊಡ್ತಾರೆ. ಅದಕ್ಕೆ ಯಾರು ಟೈಮಿಂಗ್ಸ್ ಇಲ್ಲ ಅಂದರೆ ಬಾಡಿಗೆ ಅಮೌಂಟು ಕಮ್ಮಿ ಮಾಡ್ತಾರೆ. ನಾನು ಟೈಮಿಂಗ್ಸ್ ಹೋಗಲ್ಲ, ಆರಾಮಾಗಿ ಹೋಗ್ತೀನಿ ಅಂದರೆ ಬಾಡಿಗೆ ದುಡ್ಡು ಕಮ್ಮಿ ಮಾಡ್ತಾರೆ. ಸೊ ಅದರಿಂದಾಗಿ ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ಹೋಗೋಣ ಬನ್ನಿ. ನಮ್ಮ ಉಮಾಪತಿ ಅಣ್ಣ ನೋಡಿ ಅಲ್ಲಿ ಟೀ ಅಂಗಡಿಯಲ್ಲಿ ಕೂತಿದ್ದಾರೆ. ಅಪ್ಪ ನಾನು ಟೀ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಕೂತಿದ್ದಾನೆ ನೋಡ್ರಿ, ಅದು ಹೋಟ್ಲ ಹತ್ರ. ಸೊ ನಾವು ಅಲ್ಲಿಗೆ ಹೋಗೋಣ ಬನ್ನಿ, ನಾವು ಟೀ ಕುಡಿಯೋಣ. ಸ್ನೇಹಿತರೆ, ನಾವು ಇಲ್ಲೇ ಟೀ ಕುಡಿತಾ ಇದ್ದೀವಿ. ಉಮಾಪತಿ ಅಣ್ಣವರು ನಾವು ನೋಡಿ ಇಲ್ಲಿಂದ ಕರೆಕ್ಟಾಗಿ ಮ್ಯಾಪಲ್ಲಿ ನೋಡಿ 24 ಗಂಟೆ ಟೈಮಿಂಗ್ಸ್ ತೋರಿಸ್ತೈತೆ. 1250 ಕಿಲೋಮೀಟ್ರ್ ಆಗುತ್ತೆ. ಇದು 24 ಗಂಟೆ ಟೈಮಿಂಗ್ಸ್ ತೋರಿಸ್ತಾ ಇದೆ. 24 ಗಂಟೆಗೆ ರೀಚ್ ಆಗಬೇಕಂತ ಹೇಳಿ. 120 ಕಿಲೋಮೀಟರ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಆ ಟೈಮಿಗೆ ರೀಚ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಏನು ಲೆಕ್ಕಾಚಾರ ನೋಡಿ. ಇಂಥ ಲೋಡುಗಳಿಗೆಲ್ಲ ಬರಲೇಬಾರ್ದು ಅಲ್ಲ. ಏನು ಇದೆಲ್ಲ ಕಾರ್ ಟೈಮಿಂಗ್ಸ್ ತೋರಿಸೋದು, ಈ ಟೈಮಿಗೆ ಹೋಗಬೇಕು ಅಂತಾರೆ. ಏನು ಮಾಡೋಣ, ನಮ್ಮ ಗ್ರಾಚಾರ ಸ್ವಲ್ಪ ಹಂಗೋ ಹಿಂಗೆ ಆದಾಗ ಹಿಂಗೆ ಆಗೋದು. ಅಂದರೆ ಅಲ್ಲಿ ಟೈಮಿಂಗ್ಸ್ ಹೋಗಲಿಲ್ಲ ಅಂದರೆ ಅದೇ ಒಂದು ಬಾಡಿಗೆ ಅಂತೆ, ಟೈಮಿಂಗ್ಸ್ ಹೋದ್ರೇ ಅದೇ ಒಂದು ಬಾಡಿಗೆ ಅಂತೆ. ಸುಮಾರು ಒಂದು 10,000 to 15,000 ಡಿಫ್ರೆನ್ಸ್ ಇರುತ್ತೆ ಬಾಡಿಗೆಯಲ್ಲಿ. ಏನು ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಾ ಗುರುಗಳೇ? ಉಮಾಪತಿ
ನಾವೇನಿಲ್ಲ ಹೆಂಗೋ ಎಷ್ಟು ಮಾಡಿದೀವಿ ಹೊಡ್ಕೊಂಡು ಹೋಗ್ತಾ ಇರೋದು ಈಗ ಈ ಟೈಮಿಂಗ್ಸ್ ತೋರಿಸ್ನಲ್ಲ ಅದ್ರಲ್ಲಿ ಎಷ್ಟು ಅವರ್ ಅದು ಕಾರ್ ಟೈಮಿಂಗ್ಸ್ ತೋರಿಸ್ತೈತಿ. ನಿಮ್ಮ ಅಭಿಪ್ರಾಯ ಏನು ನಮ್ಮ ಹೇಳ್ತೀರಾ? ಅಭಿಪ್ರಾಯ ಏನಿಲ್ಲ, ನೀನು ಹೇಳಿದ್ರೆ ಕರೆಕ್ಟೇ. ಬಟ್ ಏನಪ್ಪ ಅಂದರೆ ಹೋಗೋದು ನಾವು ಅಲ್ಲಿ ತಿಂಡಿ ಊಟ ಒಂದು ಕಡೆ ನಿಲ್ಲಿಸಿ ಮಾಡೋಕ್ಕಿಂತ ಕಟ್ಕೊಂಡು ಹೋಗ್ತಾ ಮಾಡ್ಕೊಂಡು ಹೋಗೋದೇ ಅರ್ಧ ಗಂಟೆ ಒಳಗಡೆ ಎಲ್ಲ ಊಟ ಮಾಡೋಕ್ಕೂ ಟೈಮ್ ಇರಲ್ಲ, ಆ ಟೈಮಿಂಗ್ ಅದು. ಏ ಅಪ್ಪ 4 ಗಂಟೆವರೆಗೂ ನಮಗೆ ಟೈಮ್ ಇರಲ್ಲ. ಒಂದು ಹೋಗಿ ಮಾಡೋ ಜವಾಬ್ದಾರಿ ನಮ್ದು. 80ರಲ್ಲೇ ಹೋಗ್ತಾ ಇರ್ಬೇಕು ಗಾಡಿ, ಮಿನಿಮಮ್ 80 ಕಿಲೋಮೀಟರ್ಸ್. ಅದು ಲಾಕ್ ಇರೋದು ಅಷ್ಟೇ ಅಲ್ಲ. ಏನು ಮಾಡೋದು ಗುರುಗಳೇ, ಏನು ಎತ್ತ ನಿಮ್ಮ ಯಾವತ್ತಾದರೂ ಈ ಟೈಮಿಂಗ್ಸ್ ಗಾಡಿ ಹೋಗಿರ್ಲಿಲ್ಲ, ಅವ್ರು ಹಂಗೆ ಹೇಳ್ತಿದ್ದಾರೆ. ಆ ಟೈಮಿಂಗ್ಸ್ ಯಾವತ್ತಾದ್ರು ಹೊಡೆದಿರೋದು ನೋಡಿದ್ದೀರಾ? ಆನ್ ಟೈಮಿಂಗ್ಸ್ ಅವತ್ತು ಇದು ಪರ್ಬನಿಗೆ ಹೋಗ್ಬೇಕಾದ್ರೆ ಹೊಡೆದಿದ್ದೆ, ಅಮರಾವತಿಗೆ ಹೋಗ್ಬೇಕಾದ್ರೆ ಒಂದ್ಸಲಿ ಹೊಡೆದಿದ್ದೆ. ಅದು ನೋಡಿ ಬಿಟ್ಟು ಇದನ್ನ ನೋಡ್ತಾ ಇದ್ದೀರಾ? ಇದು ಅದೇ ಥರ ಹೋಗ್ಲೇಬೇಕು. ನಮ್ಮ ತರಕಾರಿನೂ ಅದೇ ಥರ ಇರುತ್ತಲ್ಲ. ಹೌದು, ಅದಕ್ಕಿಂತ ಮುಕ್ಲಾರ ಟೈಮಿಂಗ್ಸ್ ಐತಿದು. ಹೌದು, ನಮ್ಮ ಟೊಮೊಟೊ ಎಲ್ಲ ತುಂಬಿಸ್ತಾರಲ್ಲ, ಅದಕ್ಕಿಂತ ಮುಕ್ಲಾರ ಟೈಮಿಂಗ್ಸ್ ಐತಿದು. ಬೀನ್ಸ್ ಎಲ್ಲ ತುಂಬ ಅದಕ್ಕಿಂತ ಏನು ಟೊಮೊಟೊ ತುಂಬ್ತೀವಲ್ಲ ಅದಕ್ಕಿಂತ ಟೊಮೊಟೊಗಿನ್ನ ಫಾಸ್ಟು. ಹಿಂಗೆ ಹೋಗೋದು, ಏನು ಮಾಡೋದು ಎಲ್ಲ ಹೇಳಿ ಎಲ್ಲ ನನ್ನ ಮೇಲೆ ತಳ್ತೀರ. ಅವರು ಒಬ್ಬೊಬ್ಬರು ಡ್ರೈವರ್ ಇದ್ರೆ ಲೋಡ್ ಮಾಡಲ್ಲ ಅಂದರು. ನಿಮ್ಮನ್ನು ಡ್ರೈವರೇ ಅನ್ಕೊಂಡಿದ್ದಾರೆ ಅವರು. ಒಳ್ಳೆ ಆಯ್ತು ನೋಡಿ, ಒಳ್ಳೆ ಸರಿ ಆಯ್ತು. ನಾನು ಮತ್ತು ನಮ್ಮ ಉಮಾಪತಿ ಅಣ್ಣವರು ಚಪಾತಿ ತಗೊಂಡಿದ್ದಾರೆ, ಸಾಗು ಹಾಕ್ಸ್ಕೊಂಡಿದ್ದಾರೆ, ಎಲ್ಲ ನಮಸ್ಕಾರ ಮಾಡಿ ಊಟ ಮಾಡೋದು ಶುರು ಮಾಡಿದ್ದಾರೆ. ನಾನು ಅಷ್ಟೇ, ಈಗ ರೈಸ್ ಎಲ್ಲ ತಿಂದರೆ ನಿದ್ದೆ ಬಂದುಬಿಡುತ್ತೆ. ಸೊ ಅದರಿಂದಾಗಿ ನಾನು ಚಪಾತಿ ತಿನ್ನೋಣ ಅಂತ ಐಡಿಯಾ ಮಾಡಿದ್ದೀನಿ. ನಮ್ಮ ಗಾಡಿಯಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಲೋಡಿ ಮಾಡ್ತಾಯಿದ್ದಾರೆ. ಅವಾಗೆ ಕಾಲು ಭಾಗ ಹಾಕಿದ್ದಾರೆ. ನಲ್ಲಿಕಾಯಿ ಎಲ್ಲ ನೋಡಿ ಅಲ್ಲೆಲ್ಲ ಕ್ರಾಸಿಂಗ್ ಆಗ್ತಿದೆ ನಮ್ಮ ಗಾಡಿಗೆ. ಇವೆಲ್ಲ ಕೂಡ ಜಿಕೆ ಗಾಡಿಗಳು, ಅವರು ಗಾಡಿಗಳು ಫಸ್ಟ್ ಮಾಡೋದು ಬಿಟ್ಟು ನಮ್ಮ ಗಾಡಿಗೆ ಫಸ್ಟ್ ಮಾಡ್ತಾಯಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ನಾನು ಆ ರೀತಿ ಮಾತಾಡಿ ಬಂದಿದ್ದೀನಿ ಇಲ್ಲಿಗೆ. ಉಮಾಪತಿ ಅಣ್ಣವರು ಮತ್ತು ನಾವು ಈಗ ಊಟ ಮಾಡ್ತಾಯಿದ್ದೀವಿ. ಇಲ್ಲೆಲ್ಲ ಊಟ ಎಲ್ಲ ಮಾಡಿಸ್ಕೊಂಡು ಮುಗಿದಿದ್ದಾದ್ಮೇಲೆ ಅಲ್ಲಿ ಹೋಗ್ಬಿಟ್ಟು ರಪ್ಪ ಅಂತ ಹಗ್ಗ ಟಾರ್ಪಲೆಲ್ಲ ಹಾಕ್ಕೊಂಡು ಸೀದಾ ಓಡ್ತಾ ಇರೋದೆ ನಾನ್ ಸ್ಟಾಪಾಗಿ. ಸೊ ಅದರಿಂದಾಗಿ ಈಗಲೇ ಸ್ವಲ್ಪ ಇದನ್ನೆಲ್ಲ ತಿನ್ಕೊಂಡ್ರೆ ಸರಿ ಆಗುತ್ತೆ. ಪದೇ ನಿಲ್ಸೋದು ಅರ್ಧ ಗಂಟೆ ಆಗ್ಬಿಡುತ್ತೆ. ಅದರಿಂದಾಗಿ ಏನ್ರಿ ಗುರುಗಳೇ? ಹೌದು ಸ್ನೇಹಿತರೆ, ಅಲ್ಲೆಲ್ಲ ಲೋಡ್ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದು. ಅವರು ಶಿಸ್ತಾಗಿ ಪೂಜೆ ಮಾಡಿ ನಿಂಬೆಕಾಯಿ ಎಲ್ಲ ಇಟ್ಟು ಎಲ್ಲ ಕ್ಲೀನಾಗಿ ಹಾರ ಎಲ್ಲ ನೋಡ್ರಿ ಇಲ್ಲೆಲ್ಲ ಹೂವು ಎಲ್ಲ ಹಾಕಿ ಒಳಗಡೆ ಎಲ್ಲ ಹಾಕಿ ಸಾಂಬ್ರಾಣಿ ಕಡ್ಡೆ ಎಲ್ಲ ಹಚ್ಚಿ 6 ಟೈರ್ ಕಡೆನೂ 4 ನಿಂಬೆ ಹಣ್ಣು ಇಟ್ಟು ಶಿಸ್ತಾಗಿ ಪೂಜೆ ಮಾಡಿ ಅವರು ಎಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಅವರು ಗೌಡ್ರಂತೆ. ನೀವು ಗೌಡ್ರೆ ಅಲ್ಲ, ನಾನು ಥ್ರೂ ಕಲರಲ್ಲಿ ನೋಡಿದೆ, ಹಂಗೆ ಹಿಂಗೆ ಅಂತ ತಿಂತಿದ್ರು. ಹ್ಞೂ ಸರ್ ನಾವು ಅವರೇ ಹಂಗೆ ಹಿಂಗೆ ಅಂತಂದೆ. ಓಕೆ ಸರಿ ಆಯಿತು ಅಂತಂದರು. ತಮಿಳಲ್ಲೇ ಮಾತಾಡಿದ್ದು ಅಲ್ಲಿನೂ. ನನಗೆ ಪೂರ್ತಿ ಏನು ಕರೆಕ್ಟಾಗಿ ಬರೋಲ್ಲ ತಮಿಳು, ಮ್ಯಾನೇಜ್ ಮಾಡ್ತೀನಿ. ಬಟ್ ಅವ್ರು ಹೇಳೋದೆಲ್ಲ ಪಕ್ಕ ಅರ್ಥ ಆಗುತ್ತೆ ನನಗೆ. ಸ್ವಲ್ಪ ಮಾತಾಡೋದ್ರಲ್ಲಿ ಸ್ವಲ್ಪ ಬಾಯಿ ತಿರುಗಲ್ಲ. ನನಗೆ ತೆಲುಗು ಬರುತ್ತೆ, ಕನ್ನಡ ಬರುತ್ತೆ, ಹಿಂದಿ ಬರುತ್ತೆ, ಉರ್ದು ಬರುತ್ತೆ, ಇಂಗ್ಲೀಷು ಬರುತ್ತೆ. ಈ ಎಲ್ಲ ಭಾಷೆ ಬರೋದ್ರಿಂದಾಗಿ ಈಗ ಇನ್ನೊಂದು ಭಾಷೆ ಅದನ್ನು ಕಲ್ತ್ಕೊಂಡ್ರೆ ಕಲಿತಾ ಇದ್ದೀನಿ. ಈ ತಮಿಳು ಕೂಡ ಪೂರ್ತಿ ಬರಲ್ಲ, ಮ್ಯಾನೇಜ್ ಮಾಡೋ ಅಷ್ಟು ಬರುತ್ತೆ. ಯಾಕಂದರೆ ಇಲ್ಲೆಲ್ಲ ಮಾತಾಡಿ ಅದು ಸಹ ಮಾತಾಡೋದು ಅರ್ಥ ಆಗ್ಬಿಡುತ್ತೆ. ಬಟ್ ಆದರೆ ಅದು ಮಾತಾಡೋದು ಕೆಲವೊಂದು ಮಾತುಗಳೆಲ್ಲ ನನಗೆ ತಿರುಗಲ್ಲ. ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಆದಷ್ಟು ಇನ್ನೊಂದೆರಡು ವರ್ಷದೊಳಗಡೆ ಆ ಭಾಷೆನೂ ಪೂರ್ತಿಯಾಗಿ ಕಲಿಯೋಷ್ಟು ಟೆಕ್ನಿಕ್ ಬಂದ್ಬಿಡುತ್ತೆ. ಏನು ಇಷ್ಟು ಭಾಷೆನೇ ಬರ್ತಾವೆ ಅಂದರೆ ಅದೊಂದು ಲೆಕ್ಕನ ಬಂದ್ಬಿಡುತ್ತೆ. ಆ ಥರ ಎಲ್ಲ ಮ್ಯಾನೇಜ್ ಮಾಡಿದೆ. ಆದರೆ ಅವ್ರು ಪೂಜೆ ಮಾಡಿ ಬಿಡಿಸಿದ್ದೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಆ ಟೈಪ್ ಮಾಡ್ತಾರಲ್ಲ ಅದು ತುಂಬ ಒಳ್ಳೆಯದು. ಅದು ದೇವರಲ್ಲಿ ನಂಬಿಕೆ ಐತಲ್ಲ, ಅದೆಲ್ಲ ಕೂಡ ತುಂಬ ಒಳ್ಳೆಯದು. ನನಗೆ ಜಾತಿ ಪಾತಿ ಇವೆಲ್ಲ ಕೂಡ ನನಗೇನು ಇಷ್ಟ ಆಗಲ್ಲ. ಯಾವಾಗೋ ನಮ್ಮ ತಾತಂದಿರು ಅವರು ಇವರು ಇರ್ತಾರಲ್ಲ, ಆ ಟೈಮಲ್ಲಿ ಅವ್ರ ಕೆಲಸದ ಮೇಲೆ ಅವನ್ನೆಲ್ಲ ಡಿವೈಡ್ ಮಾಡಿದ್ರು ಜಾತಿ ಅಂತ. ನನಗೆ ಆ ಥರ ಜಾತಿ ಭೇದ ಭಾವ ಏನೂ ಇಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಸುಮಾರು ದಲಿತರೇ ಇದ್ದಾರೆ. ಅವ್ರ ಮನೆಗೆ ಹೋಗ್ತೀನಿ, ಅವ್ರ ಮನೆಗೆ ಎಲ್ಲ ಓಡಾಡ್ತೀನಿ, ಅವರು ನಮ್ಮ ಮನೆಗೆ ಬರ್ತಾರೆ. ಸೊ ಈ ಥರ ಎಲ್ಲ ಆಗ್ತಾ ಇರ್ತವೆ. ಯಾವಾಗ ಅವ್ರು ಯಾರೋ ಮಾಡಿರೋ ಕಥೆಗಳನ್ನೆಲ್ಲ ಇಟ್ಕೊಂಡಿರ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಏನ್ರಿ ಗುರುಗಳೇ?
ನೋಡಿ ಈ ಮಾತು ಹೇಳಿದ್ದಕ್ಕೆ ನಮ್ಮ ಗುರುಗಳು ತುಂಬಾ ಇಂಪ್ರೆಸ್ ಆಗ್ಬಿಟ್ಟವ್ರು ನಮ್ಮ ಮೇಲೆ. ಹಂಗೆ ಬರ್ತಿರೋದು ಬೆಂಗಳೂರಲ್ಲಿ. ಬೆಂಗಳೂರು ಎಲ್ಲಿವರೆಗೂ ಜೀವನ ಆ ಸ್ಟೇಟ್ ಎಲ್ಲ ಕಡೆ ಓಡಾಡಿದ್ರೆ ತುಂಬ ಇಷ್ಟ ಮಾಡ್ತೀನಿ. ನಾವೀಗ ಅವಾಗೆ ವೇಳಸಂದೂರ್ ಬಿಟ್ಟು ಸುಮಾರು ಒಂದು 100 ಕಿಲೋಮೀಟರ್ ಪಾಸ್ ಆಗಿದ್ದೀವಿ. ಇನ್ನ ಈಗ ಟೈಮ್ 9:30 ಆಗೈತೆ. ಕರೆಕ್ಟಾಗಿ ನಾವು 7:15 ಬಿಟ್ಟಿದ್ದು ಅಲ್ಲಿಂದ. ಈಗೇನು ಇನ್ನೇನು ಸೇಲಂ ಹತ್ತತ್ರ ಇದೀವಿ. ಇನ್ನೊಂದು 60-70 ಕಿಲೋಮೀಟರ್ ಇರ್ಬೋದು ಅನ್ಸುತ್ತೆ ಸೇಲಂ. ಅಂದಾಜ್ ಮೇಲೆ ಹೇಳ್ತಾ ಇದ್ದೀನಿ. ಇಲ್ಲ ಅಷ್ಟೊಂದಿಲ್ಲ, ಒಂದು 40 ಇರ್ಬೋದೇನು ಗುರುವೆ? ಹಾಂ, ಅಷ್ಟು ಇರ್ಬೋದು. ನೋಡಿ ಎಷ್ಟೊಂದು ಟ್ರಾಫಿಕ್ ಇದೆ. ಟ್ರಾಫಿಕಲ್ಲಿ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಬಸ್ಸುಗಳಿಗೂ ಕೂಡ ದಾರಿ ಬಿಡ್ತಿಲ್ಲ, ಆ ಟೈಪ್ ಹೊಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ನಾವು ಅವಾಗೆ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬಂದ್ಬಿಟ್ಟಿದ್ದೀವಿ. ರಪ್ಪ 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 ಅಂತ ಹೇಳ್ಕೊಂತ ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತ ತೋರಿಸ್ತೀನಿ ನೋಡಿ. ಟೈಮು ಕರೆಕ್ಟಾಗಿ 1:40 ಆಗೈತೆ. ಈಗ ಕರೆಕ್ಟಾಗಿ ಎಲೆಕ್ಟ್ರಾನಿಕ್ ಸಿಟಿ ಒಳಗೆ ಹೋಗೋ ಫ್ಲೈಓವರ್ ಐತಲ್ಲ, ಅದ್ರ ಪಕ್ಕದಲ್ಲೇ ಹೋಗ್ತಾ ಇದ್ದೀವಿ. ನಮ್ಮ ಗುರುಗಳು ನಾವು ಜೊತೆಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೊತ್ತು ನಮ್ಮ ಗುರುಗಳು ಮಲಗಿದ್ರು. ನಮ್ಮ ಉಮಾಪತಿ ಅಣ್ಣವರು, ನಮ್ಮ ಕರಾಟೆ ಮಾಸ್ಟ್ರು ಈಗ ತಾನೇ ಎದ್ದು ಕೂತಿದ್ದಾರೆ. ನೋಡ್ರಿ, ನೋಡ್ತಾ ಇರ್ಬೋದು. ಏನು ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ನೈಸ್ ರೋಡ್ ಸಿಕ್ಬಿಡುತ್ತೆ ನಮಗೆ. ನೈಸ್ ರೋಡಿಂದ ತುಮಕೂರು ಕಡೆ ನೆಲಮಂಗಲ ತುಮಕೂರು ರೀತಿ ಬಳಸ್ಕೊಂಡು ಹೋಗ್ತಾ ಇರ್ಬೋದು. ಅವಾಗಲೇ ಬೆಳಗಿನ ಜಾವ 5:15 ಆ ಟೈಮಿಂಗ್ ಆಗಿದೆ. 5:50 ಏನು 6 ಗಂಟೆಗೆ 10 ನಿಮಿಷ ಕಮ್ಮಿ ಇದೆ. ನಮ್ಮ ಗುರುಗಳು ಇನ್ನೂ ಮಲ್ಕೊಂಡಿದ್ದಾರೆ, ಎದ್ದೊಳೆ ಇಲ್ಲ. ಒಬ್ಬನೇ ನಾನ್ ಸ್ಟಾಪ್ ಹೊಡ್ಕೊಂತ ಬರ್ತಾ ಇದ್ದೀನಿ. ಚಿತ್ರದುರ್ಗ ಬೈಪಾಸ್ ಎಲ್ಲ ಬಿಟ್ಟು ಸ್ವಲ್ಪ ಮುಂದೆ ಇದ್ದೀವಿ. ಇಲ್ಲಿಂದ ದಾವಣಗೆರೆ 68 ಕಿಲೋಮೀಟ್ರ್ ಏನೋ ಇರಬೇಕು. ಒಂದು 60 ಕಿಲೋಮೀಟ್ರ್ 68 ಐತಿ. ಸ್ಟಾಪಾಗಿ ಹೊಡ್ಕೊಂತ ಹೋಗ್ತಾ ಇದ್ದೀವಿ. ನೋಡಿ ಗಾಡಿ 80 ಅಲ್ಲೇ ಹೋಗ್ತಾ ಇದೆ. ಹೊಡ್ಕೊಂಡು ಹೋಯ್ತಾ ಇರೋದೇ ರಪ 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 ಅಂತ. ತುಂಬ ಅಂದರೆ ತುಂಬ ಸುಸ್ತಾಗ್ಬಿಟ್ಟಿದ್ದೀವಿ. ಇನ್ನು ಇಲ್ಲಿಂದ ಮುಂಬೈ 790 ಅಂದರೆ 800 ಕಿಲೋಮೀಟರ್ಸ್ ಇದೆ. ನಾವು ಅವಾಗೆ ದಾವಣಗೆರೆ ರೀಚ್ ಆಗಿದ್ದೀವಿ. ಸುಮಾರು ಒಂದು 630 ಕಿಲೋಮೀಟರ್ ಬಂದಿದ್ದೀವಿ ನಾವು ಅಲ್ಲಿಂದ ನಾನ್ ಸ್ಟಾಪ್ ಆಗಿ. 6:30-7 ಗಂಟೆ ಆಗೈತಿ ಈಗ. ಇನ್ನು ನಾವು 730 ಕಿಲೋಮೀಟ್ರ್ ಹೋಗ್ಬೇಕು. ಸುಮಾರಲ್ಲಿ ಒಂದು ನೈಟ್ 10 ಗಂಟೆಗೆ ರೀಚ್ ಆಗಬೇಕು. ಮುಕ್ಲಾರ ಟೈಮಿಂಗ್ಸು ಹುಚ್ಚ ಹೋಗಬೇಕು, ನಿಲ್ಸಲ್ಲ, ಆ ರೀತಿ ಬಳ್ಕೊಂಡು ಹೋಗ್ತಾ ಇರೋದು ಗಾಡಿ. ಏನ್ರಿ ಗುರುಗಳೇ, ಇಲ್ಲಿ ಡೀಸೆಲ್ಲು ಇಲ್ಲೇ ದಾವಣಗೆರೆಯಲ್ಲಿ ಹಾಕ್ಸಿದ್ದು ಒಂದು 16,665 ರೂಪಾಯಿಗೆ ಹಿಡಿಸ್ತು ಡೀಸೆಲ್ಲು. ಫುಲ್ ಆಯಿತು. ಅಲ್ಲಿಂದ ಸುಮಾರು ಒಂದು 1000 ಕಿಲೋಮೀಟ್ರ್ ಇಲ್ಲಿ ನಾವು ತುಮಕೂರಿಂದ ಈ ಕಡೆ ನಾವು ಹತ್ತಿಬೆಲೆ ಹತ್ರ ಫುಲ್ ಮಾಡಿಸಿದ್ವಿ. ಚಿಕ್ಕಮಗಳೂರು ಕಡೆಯಿಂದ ಬಂದಾಗ, ಅಂದರೆ ಬಾಂಬೆಯಿಂದ ಬಂದು ಅದ್ರ ಮೇಲೆ ತರಕಾರಿ ಹಾಕೊಂಡು ಈ ಕಡೆ ಬಂದ್ವಲ್ಲ, ಹತ್ತಿಬೆಲೆ ಹತ್ರ ನಾವು ಫುಲ್ ಟ್ಯಾಂಕ್ ಮಾಡಿಸಿದ್ವಿ. ಅಲ್ಲಿಂದ ಹೋಗಿ ಮತ್ತೆ ಅಲ್ಲಿಂದ ಇಲ್ಲಿ ದಾವಣಗೆರೆ ಬರೋ ತನಕ 1000 ಕಿಲೋಮೀಟ್ರ್ ಓಡಿತೆ ಗಾಡಿ. ಸೂಪರ್ ಅಲ್ವಾ? ನನ್ನ ಕೈಯಲ್ಲಿ ಮೈಲೇಜ್ ಹಂಗೆ ಬರುತ್ತೆ. ಹೆಂಗಾದ್ರೂ ಇರಲಿ, ಎಂಥ ಟೈಮಿಂಗ್ಸ್ ಆದ್ರೂ ಇರಲಿ, ಹಂಗೆ ಬರುತ್ತೆ ಮೈಲೇಜು. ಏನಂದರೆ ಕೆಲವೊಂದು ಹತ್ರ ದರಿದ್ರ ಇದ್ದಾಗ ಮಾತ್ರ ಡೌನ್ ಆಗುತ್ತೆ. ಅದೇನು ಮಾಡೋಕ್ಕಾಗಲ್ಲ, ಸಮಯ ಸಂದರ್ಭದ ಮೇಲೆ ಡಿಪೆಂಡು. ಏನ್ರಿ ಗುರುಗಳೇ, ಏನು ಹೇಳಕ್ ಇಷ್ಟಪಡ್ತೀರಿ ಗುರುಗಳೇ? ಈ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಹೇಳ್ಬೇಕು ನೀವೀಗ. ಟೆನ್ಷನ್ ಇರಲ್ಲ. ಸೊ ನಮ್ಮ ಗಾಡಿ, ಇನ್ನೊಂದು ಗಾಡಿ, ಅದು ಒಂದು ಟ್ರಿಪ್ ಮಾಡೋ ಅಷ್ಟೊತ್ತಿಗೆ ನಮ್ದು 3 ಟ್ರಿಪ್ ಕಂಪ್ಲೀಟ್ ಆಗಿಬಿಡುತ್ತೆ ಈ ಟ್ರಿಪ್ ಮಾಡಿದ್ರೆ ನಾವು. ಸೊ ಅದರಿಂದಾಗಿ ಆದಷ್ಟು ಬೇಗ ರಪ್ಪ 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 ಅಂತ ಮಾಡ್ತಾ ಇದ್ದೀವಿ ಟ್ರಿಪ್ಪು. ಆದಷ್ಟು ಬೇಗ ಇದೊಂದು ಟ್ರಿಪ್ ಮುಗಿಸಿದ್ರೆ ಆರಾಮಾಗಿ ಒಂದು 5 ದಿನ 6 ದಿನ ರೆಸ್ಟ್ ಮಾಡಿಬಿಡ್ತೀನಿ ಮನೆಗೆ ಹೋಗಿ. ಅದಾದಮೇಲೆ ಟ್ರಿಪ್ ಕಂಟಿನ್ಯೂ ಮಾಡಬೇಕು. ಈಗ ನಾನ್ ಸ್ಟಾಪಾಗಿ ಎಷ್ಟು ಟ್ರಿಪ್ಗಳಂತ ಮಾಡೋಣ ಹೇಳಿ? ಒಂದು 4-5 ಮಾಡ್ಬೋದು ಅಷ್ಟೇ. ಅದಕ್ಕಿಂತ ಜಾಸ್ತಿ ಮಾಡೋಕೆ ಹೋದರೆ ಮನೆಯಲ್ಲಿ ನಾವು ಇದ್ದೀವಿ ಅನ್ನೋದೇ ಮರ್ತೋಗ್ತಾರೆ ಮನೆಯಲ್ಲಿ. ಆ ರೀತಿ ಆಗ್ಬಿಡುತ್ತೆ. ಮನೆಯಲ್ಲಿರೋರಿಗೂ ನಮ್ಮ ಮುಖ ಎಲ್ಲ ತೋರಿಸ್ಬೇಕಲ್ಲ. ಮನೆಯಲ್ಲಿರೋರಿಗೂ ಕೂಡ ನಮ್ಮನ್ನೇ ನಂಬ್ಕೊಂಡಿರ್ತಾರೆ. ನಾವು ಹೋದರೆ ಅವ್ರಿಗೆ ಸ್ವಲ್ಪ ಧೈರ್ಯ ಇರುತ್ತೆ. ಯಾವಾಗಲೂ ಇಲ್ಲೇ ಇದ್ರೆ ಆಗಲ್ಲ.
ಕೆಲವರೆಲ್ಲ ಒಂದು ಟ್ರಿಪ್ 2 ಟ್ರಿಪ್ ಮಾಡಿಸ್ಕೊಂಡು ಹೋಗ್ತಾರೆ. ನಾನು ನೋಡಿದ್ರೆ 4-5 ಟ್ರಿಪ್ಪಿಂದ ಇಲ್ಲೇ ಇದ್ದೀನಿ. ಸೊ ಆದಷ್ಟು ಈ ಟ್ರಿಪ್ ಬೇಗ ಮುಗಿಸಿ ಮನೆಗೆ ಹೋಗ್ಬೇಕು. ಈ ಥರ ನಾವು ದಾವಣಗೆರೆ ಎಲ್ಲ ಬಿಟ್ಟು ಸ್ವಲ್ಪ ಮುಂದೆ ಬಂದ್ವಿ. ಮುಂದೆ ಬಂದರೆ ಹಾವೇರಿ ಹತ್ತತ್ರ ಇದೀವಿ ಈಗ. ಏನು ಇದು ನಾವು ನೋಡ್ತಾ ಇದ್ದೀರೋ ಇದೆಲ್ಲ ಕೂಡ ತುಂಬ ಮಳೆ ಬರ್ತಿದೆ ಈ ಕಡೆ ಹಾವೇರಿ ಹತ್ರ ಎಲ್ಲ ಕೂಡ. ಏನು ಮಾಡೋದು, ಗಾಡಿ ಕಂಟ್ರೋಲ್ ಬೇರೆ ಸಿಗಲ್ಲ. ಆದರೂ ಗಾಡಿ ಹೊಡ್ಕೊಳ್ತಾನೆ ಹೋಗ್ಬೇಕು. ಇಬ್ನಿ ಥರ ಬರೋದಲ್ಲ, ಸರಿಯಾಗಿ ಗ್ಲಾಸ್ ಎಲ್ಲ ಕಾಣಿಸಲ್ಲ. ಬ್ರೇಕು ಇಲ್ಲಿ ಹಿಡಿದ್ರೆ ಸ್ಟಿಚ್ ಆಗ್ತದೆ. ಸೊ ಹುಷಾರಾಗಿ ಹೋಗ್ಬೇಕು. ಆದರೂ ನಾವು ಗಾಡಿ ಮೀಡಿಯಮ್ ಸ್ಪೀಡಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈಗಲೆಲ್ಲ ಕೂಡ ಆ ಮ್ಯಾಪಲ್ಲಿ ನೋಡ್ಕೊಬಿಟ್ಟು ಟೈಮಿಂಗ್ಸ್ ಹೇಳ್ಬಿಡ್ತಾರೆ, ಈ ಟೈಮಿಂಗ್ ಹೋಗ್ಬಿಡ್ಬೋದು ಅಂತ. ಇಲ್ಲಿ ನೋಡ್ರಿ ರೋಡ್ ಕಂಡೀಷನ್ ಹೆಂಗೈತೆ, ಇಲ್ಲಿ ಟ್ರಾಫಿಕ್ ಹೆಂಗೈತೆ ಅಂತ. ಇಂಥ ಹತ್ರ ಎಲ್ಲಾನು ಅದೇ ಟೈಮಿಂಗ್ಗೆ ಪಿಕಪ್ ಮಾಡೋಕ್ಕಾಗುತ್ತಾ ಏನ್ರಿ ಗುರುಗಳೇ? ಹಾ, ಅದನ್ನು ಯೋಚನೆ ಮಾಡ್ಬೇಕು ತಾನೆ. ಆ ಟೋಲ್ಗಳ ಹತ್ರನು ಸುಮಾರು ಹೊತ್ತು ಟೈಮ್ ತಿನ್ನುತ್ತೆ. ಇಲ್ಲಿ ಅಲ್ಲಿ ಅಪ್ಪ ರೋದನೆ ಅಂದ್ರೆ ರೋದನೆ ಇದು. ಅದಕ್ಕೆ ಟೈಮಿಂಗ್ಸ್ ಹೊಡೆಯೋದು ತುಂಬ ಬೇಜಾರಾಗೋದು. ಒಂದೊಂದ್ಸರಿ ನೆನ್ಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ನೋಡ್ರಿ ಇವನ್ ನೋಡಿದ್ರೆ ಅದೇನೋ ಒಂದು ಅಂಬಾರಿ ತಗೊಂಡು ಹೋದಂಗೆ ಹೋಗ್ತಾ ಇದ್ದಾನೆ ಚಿನ್ನದ್ದು. ಈ ಥರ ನಾವು ಕರೆಕ್ಟಾಗಿ ಅವ್ರು ಏನು ಹೇಳಿದ್ರು ಅದೇ ಟೈಮಿಗೆ ಮಾರ್ಕೆಟ್ ಹತ್ರ ಇದ್ದೀವಿ. ಮಾರ್ಕೆಟ್ ಗೇಟ್ ಹತ್ರ ನೋಡ್ರಿ ಕರೆಕ್ಟಾಗಿ 10 ಗಂಟೆ ಆಗೈತೆ. 10 ಗಂಟೆ ಕರೆಕ್ಟಾಗಿ ಇಲ್ಲಿ ಮಾರ್ಕೆಟ್ ಗೇಟ್ ಹತ್ರ ಬಂದಿದ್ದೀವಿ. ಕಾಣಿಸ್ತೈತಾ ಮಾರ್ಕೆಟು? ಏನ್ರಿ ಗುರುಗಳೇ ಕರೆಕ್ಟ್ ಟೈಮ್ ಬಂದಿದ್ದೀವಿಲ್ಲ? ರೈಟ್ ಟೈಮ್ ಪಕ್ಕ ಬಂದಿದ್ದೀವಿ. ನೋಡ್ರಿ ಮಾರ್ಕೆಟು ಇದೆ. ಮಾರ್ಕೆಟು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ನೋಡ್ರಿ ಟೈಮ್ ನೋಡ್ರಿ ಕರೆಕ್ಟಾಗಿ 10 ಗಂಟೆ ಆಗೈತೆ. ಕರೆಕ್ಟಾಗಿ 10 ಗಂಟೆಗೆ ಬಂದಿದ್ದೀವಿ. ಅಂದರೆ 24 ಗಂಟೆಗೆ ಅವ್ರು ಏನು ಹೇಳಿದಾರೋ ಆ ಟೈಮಿಗೆ ಕರೆಕ್ಟಾಗಿ ಬಂದಿದ್ದೀವಿ ಇಲ್ಲಿಗೆ. ಹಲೋ ಸ್ನೇಹಿತರೆ, ಇದು 833 ಈ ನಂಬರ್ ಏನು ಕಾಣಿಸ್ತಿದೆಯೋ, ಈ 833 ಅಂತಿದೆಯಲ್ಲ, ಇಲ್ಲೇ ಇದೇ ಮಂಡಿಗೆ ನಾವು ಮಾಲೆಲ್ಲ ಖಾಲಿ ಆಗೋದು ಈಗ. ನೋಡಿ ಮೇಲ್ಗಡೆ ನೀರೆಲ್ಲ ನಿಂತಿದ್ದಾವಲ್ಲ, ನೀರೆಲ್ಲ ತೆಗಿತಾ ಇದ್ದಾರೆ ನಮ್ಮ ಉಮಾಪತಿ ಅಣ್ಣವರು, ನಮ್ಮ ಗುರುಗಳು. ನೀರೆಲ್ಲ ತೆಗ್ದಿದ್ದಾಯ್ತು, ಬಂದ್ಬಿಡ್ತು. ಹಗ್ಗ ಏನು ಈಗಲೇ ಬಿಚ್ಚೋದು ಬೇಡ, ಅವ್ರು ಬಂದಮೇಲೆ ಬಿಚ್ಚೋಣ, ಇಲ್ಲಾಂದರೆ ರೋಟ್ ಆಗುತ್ತೆ. ಫ್ರಂಟ್ ಸೈಡಲ್ಲೆಲ್ಲ ಕೂಡ ನೆಲ್ಲಿಕಾಯಿ ಇದ್ದಾವೆ, ಬ್ಯಾಕ್ ಸೈಡಲ್ಲಿ ನುಗ್ಗೆಕಾಯಿ ಇರೋದು. ಅವ್ರು ಹೇಳಿರೋ ಟೈಮಿಂಗಿಗೆ ಪಕ್ಕಾ ಬಂದಿದ್ದೀವಿ. ನಮ್ಮ ಗುರುಗಳಿಗೆ ಕೇಳೋಣ ಏನಂತಾರೆ. ನಾವಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಕರ್ನಾಟಕ ಬಾರ್ಡ್ರ್ ಬಿಟ್ಟ ಮೇಲೆ ಆ ಕಡೆ ಹುಬ್ಳಿ ಈ ಕಡೆ ಎಲ್ಲ ಕೂಡ ದಾರಿ ಎಲ್ಲ ಸರಿ ಇಲ್ಲ. ಎಲ್ಲ ಕಡೆನೂ ಜಾಮ್ ಥರ ಇತ್ತು. ಎಲ್ಲ ಕಡೆನೂ ತುಂಬ ಟ್ರಾಫಿಕ್ ಇತ್ತು. ಕೋಲ್ಹಾಪುರ, ಪುನಾ, ಈ ಬಾಂಬೆ ಎಕ್ಸ್ಪ್ರೆಸ್ಸಲ್ಲಿ ಕಂಡಲ ಘಾಟಲ್ಲಿ ಮಳೆ ಬರ್ತಾ ಇರೋದಕ್ಕೆ ತುಂಬ ಮಳೆ, ಅದರಿಂದಾಗಿ ತುಂಬ ಟ್ರಾಫಿಕ್ ಇದೆ. ಏನ್ರಿ ಗುರುಗಳೇ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿಲ್ಲ? ಬಂದಿದ್ದೀವಿ, ರೀಚ್ ಆಗಿದ್ದೀವಿ. ಅವರು ಯಾವಾಗ ಹೇಳ್ತಾರೆ ಅವ್ರು ಬಿಚ್ಕೊಟ್ರೆ ಅನ್ನೋದು ಮಾಡ್ಕೊಳ್ಳಿ. ಅಲ್ಲೆಲ್ಲ ಕೂಡ ಎಷ್ಟೊಂದು ಟ್ರಾಫಿಕ್ ಇತ್ತು ಗುರುಗಳೇ. ಎಲ್ಲ ರೆಕಾರ್ಡ್ ಆಗಿದ್ದೀವಿ, ನೋಡಿದೆ, ಅಲ್ಲಿ ಬರ್ತಿದೆ, ಅಲ್ಲಿ ತೋರಿಸಿ. ಅದು ಟೈಮ್ ಸರಿ ರೀಚ್ ಆಗಿದ್ದೀವಿ. ಏನೇನು ಇಷ್ಟ ಬರಲ್ಲ ಫಸ್ಟ್ ಎಲ್ಲಿಗೆ ನೋಡಿರಿ, ಅವಾಗಲೇ ಅವರು ಟೀ ಕುಡಿಯೋಕೆ ಹೊರಟಿದ್ದಾರೆ. ತುಂಬ ಟ್ರಾಫಿಕ್ ಇತ್ತು. ಸೊ ಅದರಿಂದಾಗಿ ಅಲ್ಲೆಲ್ಲ ಟ್ರಾಫಿಕ್ ಆದರೆ ಏನು ವೀಡಿಯೋ ರೆಕಾರ್ಡ್ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ. ಇಲ್ಲಾಂದಿದ್ದರೆ ಅಲ್ಲಿ ಸಹ ನಾವು ವೀಡಿಯೋ ಅನ್ನೋದು ರೆಕಾರ್ಡ್ ಮಾಡ್ತಿದ್ವಿ. ಸೊ ಅಲ್ಲಿಂದನೂ ಒಬ್ಬನೇ ಓಡಿಸ್ಕೊಂಡ್ಬಂದಿದ್ದು ನಾನ್ ಸ್ಟಾಪಾಗಿ. ಕರೆಕ್ಟ್ ಟೈಮಿಗೆ ಬಂದು ಮಾರ್ಕೆಟ್ ಗೇಟಲ್ಲೆಲ್ಲ ಎಂಟ್ರಿ ಮಾಡಿಸಿ ಇಲ್ಲಿ ಜಾಗ ನೋಡಿಕೊಂಡು ಜಾಗ ಹತ್ರ ಹಾಕಿದ್ದೀವಿ. ಸ್ವಲ್ಪ ಬೇರೆ ಅವ್ರ ಮಂಡಿಯವ್ರ ಹತ್ರ ಹಾಕಿರೋದು ಗಾಡಿ. ಅಲ್ಲಿ ಅವ್ರ ಮಂಡಿ ಹತ್ರ ನೋಡ್ರಿ ಬೇರೆ ಗಾಡಿಗಳೆಲ್ಲ ನಿಂತಿದ್ದಾವೆ. ಏನೂ ಮಾಡೋಕ್ಕಾಗಲ್ಲ. ಅವರೆಲ್ಲ
ಇವೆಲ್ಲ ಮುಂಚೆ ಬಂದಿದ್ದಾವೆ, ಎಲ್ಲ MP ಮಧ್ಯಪ್ರದೇಶ ಕಡೆಯಿಂದ ಬಂದಿರೋದಾವೆ ಅನ್ಸುತ್ತೆ ಇವು. ಇಲ್ಲ MP ಗಾಡಿಗಳು ಎಲ್ಲ ಈ ಕಡೆನ ಎಲ್ಲ ರೌಂಡ್ ಮಾಡ್ಕೊಂಡು ಬಂದಿರ್ಬೋದು. ಸೊ ಅದರಿಂದ ಅಲ್ಲಿ ಜಾಗ ಇರಲಿಲ್ಲ, ಇಲ್ಲಿ ಹಾಕಿದ್ವಿ. ನೋಡಿ ಸ್ನೇಹಿತರೆ, ಮಂಡಿ ಮುಂದೆಗಡೆನೆ ಗಾಡಿ ಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಂದು ಇಳಿಸೋದು ಶುರು ಮಾಡ್ತಾರೆ. ಫೋನ್ ಮಾಡಿದ್ದೆ. ಇದು ನಮ್ಮ ಪಕ್ಕದಲ್ಲಿರೋ ಗಾಡಿನೂ ಕರ್ನಾಟಕದ್ದೇ. ಸ್ನೇಹಿತರೆ, ನಾವು ಅಲ್ಲಿ ಮುಂಬೈಯಲ್ಲಿ ನೈಟೇ ನುಗ್ಗೆಕಾಯಿ ಎಲ್ಲ ಖಾಲಿ ಮಾಡಿ ಕರೆಕ್ಟ್ ಟೈಮ್ ರೀಚ್ ಆದ್ವಿ. ಅಲ್ಲಿ 12 ಗಂಟೆ ಎಷ್ಟೊತ್ತಿಗೆ ಖಾಲಿ ಆಗೋಯ್ತು. ಗಾಡಿ ಎಲ್ಲ ಖಾಲಿ ಮಾಡಿಕೊಂಡು ಬೆಳಗಿನ ಜಾವ ಲೋಡ್ಗೆ ಹೋಗ್ಬಿಟ್ಟು ಲೋಡ್ ಮಾಡಿಕೊಂಡು ಅಲ್ಲಿ ಮುಂಬೈ ಸಿಟಿ ಒಳಗಡೆ ಎಲ್ಲ ಲೋಡ್ ಮಾಡಿಕೊಂಡು 2 ಜಾಗದಲ್ಲಿ ಕ್ಲೀನಾಗಿ ಡ್ರಮ್ಮು ಮತ್ತು ಪಾರ್ಸಲ್ 2 ಲೋಡ್ ಮಾಡಿಕೊಂಡು ಅಲ್ಲಿಂದ ಸೀದಾ ಹೊರಟಿದ್ದು. ಖಾಲಿ ಆಗಿದ ತಕ್ಷಣವೇ ಬೆಳಗ್ಗೆನೇ ಲೋಡ್ ಹೋಗ್ಬಿಟ್ವಿ. ನೈಟ್ ಖಾಲಿ ಮಾಡ್ಕೊಂಡು ಬೆಳಗ್ಗೆನೇ ಲೋಡ್ ಹೋಗ್ಬಿಟ್ವಿ. ಖಾಲಿ ಆಗಿದ ತಕ್ಷಣ ಲೋಡ್ ಆಗಿಬಿಟ್ಟು ಅಲ್ಲಿಂದ ಬಿಟ್ಟಿರೋದು. ಈಗ ನಾವು ಅಲ್ಲೆಲ್ಲ ಮುಂಬೈ ಸಿಟಿ, ಪುಣೆ, ಕೆರಾಡು ಇವೆಲ್ಲ ಬಿಟ್ಟು ಸೀದಾ ಹಿಂಗೆ ಸಾಂಗ್ಲಿ ಮೇಲೆ ಚಿಕ್ಕೋಡಿಗೆ ಬಂದು ಸ್ವಲ್ಪ ಕೆಲಸ ಆಯಿತು. ಅದರಿಂದಾಗಿ ಈ ರಸ್ತೆಯಲ್ಲಿ ಬಂದ್ವಿ. ಈಗ ಇಲ್ಲಿ ಚಿಕ್ಕೋಡಿ ಎಲ್ಲ ಬಿಟ್ಟು ಇಲ್ಲಿ ಕಾಗವಾಡ ಎಲ್ಲ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಸಿಗುತ್ತೆ. ಈ ಪೆಟ್ರೋಲ್ ಪಂಪ್ ಹತ್ರ ನಿಲ್ಲಿಸಿದ್ದೀವಿ ಗಾಡಿಯಲ್ಲಿ. ಅಲ್ಲಿ ನಿಲ್ಲಿಸಿ ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ಈಗ ಹೊರಡಬೇಕು. ಈ ಥರ ನೋಡಿ, ನಮ್ಮ ಉಮಾಪತಿ ಅಣ್ಣವರು ಏನೋ ಲೆಕ್ಕ ಬರೀತಾ ಇದ್ದಾರೆ. ನಮ್ಮ ಗಾಡಿ ನೋಡಿ ಇಲ್ಲಿ ನಿಲ್ಲಿಸಿದ್ದೀವಿ. ಟರ್ಪಲೆಲ್ಲ ಈ ರೀತಿ ಹೊಡೆದಿದ್ದೀವಿ. ಮೇಲ್ಗಡೆ ರಿಡ್ಜಿನು, ಒಳಗಡೆ ಇದು ಪ್ಲಾಸ್ಟಿಕ್ ಟರ್ಪಲ್ಲು. ಏನ್ರಿ ಗುರುಗಳೇ, ಏನು ಮಾಡ್ತಾ ಇದ್ದೀರಾ? ಏನು ಲೆಕ್ಕ ಬರೀತಾ ಇದ್ದೀರಾ? ಒಂಚೂರು ಹಂಗೆ ನೋಟ್ ಮಾಡ್ತಾ ಇದ್ದೀವಿ, ಎಲ್ಲಿಂದ ಯಾರು ಬಂದು ಅಂತ. ಹೌದಾ? ಲೆಕ್ಕಕ್ಕಿದ್ದೇನೆ ಡೈರಿ ಲೆಕ್ಕಕ್ಕೆ. ಹಂಗೆ ನನ್ನ ಲೆಕ್ಕ ಬರ್ಕೊಂತೀವಿ. ಸರಿ ನೋಡಿ, ಇಲ್ಲಿ ತಮಿಳ್ನಾಡಲ್ಲಿ ನಾವು ನುಗ್ಗೆಕಾಯಿ ಲೋಡ್ ಮಾಡಿದಾಗ ಪೂಜೆ ಮಾಡಿದ್ರಲ್ಲ ಫ್ರಂಟ್ ಸೈಡಲ್ಲಿ, ಅವರು ನಾವು ಗಾಡಿಯಲ್ಲಿ ಕೂತಾಗ ಲೋಡ್ ಮಾಡಿರ್ತಾರೆ. ಈ ರೀತಿ ಅದೆಲ್ಲ ಸೊಪ್ಪೆಲ್ಲ ಕಟ್ಟಿಬಿಟ್ಟು ಹೂವು ಎಲ್ಲ ಹಾಕಿ, ಹೂವಿನ ಹಾರ ಎಲ್ಲ ಹಾಕಿ, ಬೇವಿನ ಸೊಪ್ಪೆಲ್ಲ ಕಟ್ಟಿ ಪೂಜೆ ಮಾಡಿರ್ತಾರೆ. ಅದು ಗಾಡಿಯಲ್ಲಿ ಕುತ್ಕೊಂಡೇ ಡ್ರೈವರು ಕಂಡಕ್ಟರ್ ಗಾಡಿಯಲ್ಲೇ ಇರಬೇಕು. ಗಾಡಿಯಲ್ಲಿ ಕುತ್ಕೊಂಡ್ಮೇಲೆ ಪೂಜೆ ಎಲ್ಲ ಮಾಡಿದ ತಕ್ಷಣ ಗಾಡಿ ತೆಗಿಬೇಕಾಗುತ್ತೆ. ನಿಂಬೆಹಣ್ಣೆಲ್ಲ ಇಟ್ಟಿದ್ದು ಕ್ಲೀನಾಗಿ ಪೂಜೆ ಮಾಡಿ ಬಿಡಿಸಿದ್ದು ಅದು ಹಂಗೆ ಐತೆ. ಹೂವು ಮಾತ್ರ ಬಿದ್ದೋಗೈತೆ. ಗಾಡಿ ಒಳಗಡೆ ಹಾಕಿದ್ದು ಅದು ಬಾಡೋಗಿದ್ದು ತೆಗೆದುಬಿಟ್ಟಿದ್ವಿ. ನೋಡಿ, ಇದೇ ಬಂಕಲ್ಲೇ ನಾವು ಈಗ ಬೆಳಿಗ್ಗೆ ಟಾಯ್ಲೆಟು, ವಾಶ್ರೂಮ್ ಎಲ್ಲ ಇದರಲ್ಲೇ ಇರ್ತವೆ. ಹಾಗಾಗಿ ಅಲ್ಲೇ ನಿಲ್ಲಿಸಿ ಡೀಸೆಲ್ಲೇನು ಹಾಕಲಿಲ್ಲ, ಅಲ್ಲೇ ಮುಂಬೈಯಲ್ಲೇ ಹಾಕ್ಸಿದ್ದೆ ಡೀಸೆಲ್ ರೇಟು ಅಲ್ಲಿ 90 ರೂಪಾಯಿ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇನ್ನೂ ₹1, ₹2 ಜಾಸ್ತಿ ಇದೆ. ಅದರಿಂದಾಗಿ ಅಲ್ಲೇ ಹಾಕ್ಸ್ಕೊಂಡು ಹೊರಟಿದ್ದು ರಾತ್ರಿ. ಏನ್ರಿ ಗುರುಗಳೇ, ಹೊರಡೋಣ? ಇಂಕಿಂದ ನಮಗೆ ಚಿಕ್ಕೋಡಿ ಬರೀ 4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಚಿಕ್ಕೋಡಿ ಬಿಟ್ಟು ಸೀದಾ ನಾವು ಚಿಕ್ಕೋಡಿಯಿಂದ ಸಂಕೇಶ್ವರದಿಂದ ಮಾಮೂಲಿ ರೋಡಿಗೆ ಕನೆಕ್ಟ್ ಆಗಿ ಅಲ್ಲಿಂದ ಸೀದಾ ಬೆಳಗಾವಿ, ಹುಬ್ಳಿ, ಧಾರವಾಡ, ಹುಬ್ಳಿ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ಹಿರಿಯೂರು, ಅದಾದಮೇಲೆ ಸಿರಾ, ತುಮಕೂರು, ಅಲ್ಲಿಂದ ಬೆಂಗಳೂರು ಸಿಟಿಯಲ್ಲಿ ಒಂದು ಈ ಪಾರ್ಸಲ್ ಇಳಿಸಿ ಮತ್ತೆ ಹೊಸೂರಿಗೆ ಹೋಗಿ ಪೂರ್ತಿ ಡ್ರಮ್ ಇಳಿಸ್ತೀವಿ. ಇದು ಹೊಸೂರಿಗೆ ಆಗಿರೋದು ಲೋಡು ಡ್ರಮ್ಮು. ಪಾರ್ಸಲ್ಲು ಬೆಂಗಳೂರಿಗೆ ಇಳಿಸಿ ಹಂಗೆ ಹೋಗ್ಬೇಕು. ಇನ್ನೂ ಊಟ ಸಹ ಮಾಡಿಲ್ಲ. ಈಗ ಚಿಕ್ಕೋಡಿಯಲ್ಲಿ ಊಟ ಮಾಡಿಕೊಂಡು ಹೊರಡಬೇಕಾಗುತ್ತೆ ನಾವೀಗ. ಹೊಟ್ಟೆ ಅಂತೂ ತುಂಬ ಹಸಿತಿದೆ. ಟೈಮ್ ನೋಡಿದ್ರೆ 12 ಗಂಟೆ ಆಗೈತೆ ಕರೆಕ್ಟಾಗಿ. ಊಟ ಮಾಡಿಕೊಂಡು ತಣ್ಣಗಿರೋದು ಏನಾದರೂ ಒಂದು ಜ್ಯೂಸ್ ಕುಡ್ಕೊಂಡು ಹೋಗ್ಬೇಕು. ಇದೆಲ್ಲ ಕೂಡ ಚಿಕ್ಕೋಡಿ ಬಿಟ್ಟಿದ ತಕ್ಷಣನೇ ನಾವು ಸಂಕೇಶ್ವರ ಕಡೆ ಹೋಗಬೇಕಾದ್ರೆ ಸಿಗೋ ಘಾಟ್ ಇದು. ಘಾಟೆಲ್ಲ ಹತ್ತಿ ಬಂದ್ವಿ. ನೋಡಿ, ನಾವು ಇಲ್ಲಿ ಏನು ನೋಡ್ತಾ ಇದ್ದೀರಿ ಇದೆಲ್ಲ ಕೂಡ ಬೆಟ್ಟ ಗುಡ್ಡ ಏರಿಯಾ ಇವೆಲ್ಲ ಘಾಟ್ ಸೆಕ್ಷನ್ ರೋಡ್ ಇದು. ಏನ್ರಿ ಗುರುಗಳೇ, ಊಟ ಕೊಡಿಸ್ತೀರಾ? ಇಲ್ಲ, ಇವಾಗ ಊಟ ಮಾಡಿರಾಯ್ತು. ಹೌದಾ? ಏನ್ ತಂದಿದ್ದೀರಾ? ಎಗ್ ರೈಸಾ? ಮತ್ತೆ ಇಲ್ಲೇ ಚೆನ್ನಾಗೈತೆ ನೋಡೋ ಪ್ಲೇಸ್. ಇಲ್ಲೇ ಹಾಕ್ಲಾ ಸೈಡ್ಗೆ? ನೀರೆಲ್ಲ ಇದಾವಲ್ಲ? ಜ್ಯೂಸ್ ತಂದ?
ಸ್ನೇಹಿತರೆ ನಾವು ಅಲ್ಲಿಂದ ರಪ ಅಂತ ಗಾಡಿ ಬಂದ್ವಿ. ಎಲ್ಲೂ ನಿಲ್ಲಿಸಲಿಲ್ಲ, ನಾನ್ ಸ್ಟಾಪಾಗಿ ಡ್ರೈವಿಂಗ್ ಮಾಡ್ಕೊಂಡ್ಬಂದ್ಬಿಟ್ಟೆ. ಸೊ ಅದರಿಂದಾಗಿ ಜಾಸ್ತಿ ವಿಡಿಯೋ ರೆಕಾರ್ಡ್ ಮಾಡಲಿಲ್ಲ. ತುಂಬ ಸುಸ್ತು ಬೇರೆ ಆಗಿಬಿಟ್ಟಿದೆ, ಅದರಿಂದಾಗಿ ಎಲ್ಲೂ ವಿಡಿಯೋ ಮಾಡಲಿಲ್ಲ. ಅಲ್ಲಲ್ಲಿ ಟೀ ಕುಡ್ಕೊಂಡು ನಾನ್ ಸ್ಟಾಪಾಗಿ ಅಲ್ಲಿ ಎಲ್ಲೂ ಊಟ ಮಾಡಲಿಲ್ಲ, ಟೀ ಕುಡ್ಕೊಂಡು ಅಲ್ಲಿ ಬಂದುಬಿಟ್ಟಿದ್ದಷ್ಟೇ. ಅಲ್ಲಿ ಮುಲ್ಲಾ ಡಾಬಾದಲ್ಲಿ ಒಂದು ಹತ್ರ ಊಟ ಮಾಡಿದ್ದಷ್ಟೇ. ಇಲ್ಲಿ ಬಂದು ಇಲ್ಲಿ ಪಾರ್ಸಲ್ ಗೋಡನ್ ಹತ್ರ ಇದ್ದೀವಿ, ಇಲ್ಲಿ ಸಿಟಿಯಲ್ಲಿ ಸ್ಯಾಟ್ರಲೈಸ್ಟ್ ಬಸ್ ಸ್ಟ್ಯಾಂಡ್ ಕಡೆ ಇರೋದಿದು. ಇನ್ನು ಸ್ವಲ್ಪ ಮುಂದೆ ಬರಬೇಕು ಈ ಕಡೆ, ಪಳ್ಳಚಿಪಳ್ಳಿ ರೋಡಲ್ಲಿ ಫ್ಲೈಓವರ್ ಕೆಳಗಡೆ. ಈಗ ತಾನೇ ಹಗ್ಗ ಬಿಚ್ತಾ ಇದ್ದೀನಿ. ಈಗ ಹಗ್ಗ ಬಿಚ್ಚಿ ಟಾರ್ಪಲೆಲ್ಲ ಮಡಿಸ್ಬಿಟ್ಟು ಡ್ರಮ್ ಮೇಲೆ ಹಾಕ್ಕೊಂಡು ಮತ್ತೆ ಹಗ್ಗ ಹೊಡ್ಕೊಂಡು ಸೀದಾ ಹೊಸೂರು ಕಡೆ ಹೋಗಬೇಕು. ಓಕೆ ಸ್ನೇಹಿತರೆ, ನಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಗುರುಗಳು ಇಳಿತಾ ಇದ್ದಾರೆ, ಅವ್ರ ಕೈಯಲ್ಲೇ ಎಂಡಿಂಗ್ ಹೇಳ್ಸೋಣ. ಗುರುಗಳೇ, ಲೈಕ್ ಮಾಡಿರಿ, ಹಾಂ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಏನೋ ಬಂದು ತಲುಪಿದ್ದೀವಿ. ಜಾಗಕ್ಕೆ ಅನ್ಲೋಡ್ ಮಾಡಬೇಕು, ಮಾಡೋಕ್ಕೆ ಬಂದಿದ್ದಾರೆ, ಮಾಡ್ತಾರೆ. ನಾವು ಅಷ್ಟೊತ್ತಿಗೆ ಒಂದಿಷ್ಟು ಟೀಗಿ ಕುಡ್ಕೊಂಡು ಬರ್ತೀವಿ. ಮತ್ತು ಮಾಮೂಲಿ ಹೊಸೂರಿಗೆ ಹೋಗ್ಬೇಕು, ಅಲ್ಲಿ ಅನ್ಲೋಡ್ ಮಾಡಬೇಕು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹಾಂ, ಇದು ಎಂಡ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅದು ಮಾಡಿ. ಏನು ಕತೆ ಇದ್ರದ್ದು ಈಗ? ಏನಾದ್ರು ಇಳಿಸ್ಕೊಂತಾರೆ ಬಾ, ಒಳ್ಳೆ ಸರಿ ಐತೆ. ಹೆಂಗೆ ಹೊಡ್ಕೊಂಬಂದಿದ್ದು ಗಾಡಿ? ಅವ್ವ, ಹಾಂ, ಹೊಡೆದಿದ್ದಂತೂ ರಪ ರಪ ರಪ. ಆ ಟೈಮು ಅಂತೂ ಬಂದು ರೀಚ್ ಆದ್ವಿ. ಅದು ಬ್ರಿಡ್ಜ್ ಮೇಲೆ ಬಿಡ್ತಾರೆ ಹಂಗೆ ಅಂದ್ಕೊಂಡಿದ್ವಿ. ಮತ್ತು ಇನ್ನೊಂದು ಗಂಟೆ ಲೇಟ್ ಆಗಿರೋದು. ಕರೆಕ್ಟಾಗಿ 9 ಟೈಮ್ ಒಳಗಡೆ ನುಗ್ಗಿಬಿಟ್ವಲ್ಲ. ಟೈಮಿಗೆ ಪಾಸ್ ಮಾಡ್ಕೊಂಬಂದ್ವಿ. ಟೈಮ್ ಸೇರ್ಕೊಂಡಿದ್ವಿ. ಇನ್ನೊಂದು ಅರ್ಧ ಗಂಟೆ 1 ಅವರಲ್ಲಿ ಅನ್ಲೋಡ್ ಆಗುತ್ತೆ. ಆಮೇಲೆ ಯಥಾಸ್ತಿ ನಾವು ಮುಂದಕ್ಕೆ ಪಯಣ ಹೊಡ್ತೀವಿ. ಹೊಸೂರಿಗೆ ಅನ್ಲೋಡ್ ಮಾಡಿಬಿಟ್ಟು ಅಲ್ಲಿ ಯಾವ ಥರ ಅನುಕೂಲ ಆಗುತ್ತೆ ನೋಡ್ತೀವಿ. ಮತ್ತು ಅಲ್ಲಿಂದ ಲೋಡ್ ಸಿಕ್ಕಿದ್ರೆ ಯಾವ ಕಡೆ ಲೋಡ್ ಆಗುತ್ತೋ ಗೊತ್ತಿಲ್ಲ. ಚಿಕ್ಕಮಂಗ್ಳೂರು ಇಲ್ಲ ಶಿವಮೊಗ್ಗ ಆದರೆ ಒಳ್ಳೆಯದು. ನಮ್ಮ ಮನಸ್ಸಿಗೆ ನೋಡುವ, ಊರಿಗೆ ಹೋಗೋಣ. ಹಾಂ, ಹಾಗೆ ಊರಿಗೆ ಹೋಗಿ ಟ್ರಿಪ್ ರಜೆ ಮಾಡೋಣ. ಒಂದು 4 ದಿವಸ ರಜಾ ಮಾಡಬೇಕಾಗಿದೆ. ಮುಂದೆ ಇನ್ನೂ 2 ತಿಂಗಳು ನಮ್ಗೆ ಒಂದು ಕಂಟಿನ್ಯೂಸ್ ಇರುತ್ತೆ. ಸದ್ಯಕ್ಕೆ ರಜಾ ಬೇಕು ಅಷ್ಟೇ.